ಇನ್ನು ಬೆಂಗಳೂರಿನಲ್ಲಿ ಇವತ್ತಿನಿಂದ ಆಪರೇಷನ್ ಫುಟ್ಪಾತ್ ಆರಂಭವಾಗಿದೆ. ಸುಮಾರು 15,000 ಕಿಲೋಮೀಟರ್ ವ್ಯಾಪ್ತಿಯ ಉದ್ದನೆಯ ಫುಟ್ಪಾತ್ಗಳು ಬೆಂಗಳೂರಿನ ನಗರದಾದ್ಯಂತ ಇದೆ. ಆರ್ಟಿಲರಿ ರಸ್ತೆ, ಸಬ್ ಆರ್ಟಿಲರಿ ರಸ್ತೆ, ಪ್ರಮುಖ ರಸ್ತೆ, ಒಳ ರಸ್ತೆ, ಈ ಎಲ್ಲ ರಸ್ತೆಗಳನ್ನು ಸೇರಿಸಿ ಸುಮಾರು 15,000 ಕಿಲೋಮೀಟರ್ನಷ್ಟು ಈಗಾಗಲೇ ಫುಟ್ಪಾತ್ ಇದೆ. ಆದರೆ ಎಲ್ಲ ಫುಟ್ಪಾತ್ಗಳಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ. ನಿರಂತರವಾಗಿ ಸರ್ಕಾರ ಹೇಳ್ತಾ ಇದೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಪ್ರಮುಖ ರಸ್ತೆಗಳಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರುವಂಥ ಫುಟ್ಪಾತನ್ನು ನಾವು ರಿಮೂವ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಕಾರ್ಯಾಚರಣೆ ಇವತ್ತಿನಿಂದ ಆರಂಭವಾಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಆಗಿರುವಂಥ ಕೃಷ್ಣ ಬೈರೇಗೌಡ ಅವರು ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕೆಲ ಭಾಗದಲ್ಲಿ, ಅದರಲ್ಲೂ ಕೂಡ ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ನ ವ್ಯಾಪಾರಿಗಳು ಹಾಗೂ ಪಾಲಿಕೆ ಅಧಿಕಾರಿಗಳ ನಡುವೆ ಸಂಘರ್ಷ ಕೂಡ ಇದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿಬಾರದು ಅನ್ನುವಂಥ ಷರತ್ತನ್ನು ಜೊತೆ ಆದೇಶವನ್ನು ಈ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಹಾಗಾದರೆ ಈ ಆಪರೇಷನ್ ಫುಟ್ಪಾತ್ ಹೇಗೆ ನಡೀತಾ ಇದೆ, ಬೆಂಗಳೂರಿನಲ್ಲಿ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ ನೋಡೋಣ ಬನ್ನಿ. ಫುಟ್ಪಾತ್ ತೆರವುಗೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಹೇಳ್ತಿದ್ದಾರೆ. ಯಾರಿಗೂ ನಮಗೆ ಮಾಹಿತಿ ಇಲ್ಲದ್ರೆ ಏಕಾಏಕಿ JCB ಬಂದು ಇವತ್ತು ಇಳಿಸಿ ಅವ್ರು ಮಾಡ್ತಿದ್ದಾರೆ. ವಾಲಂಟಿಯರ್ ಆಗಿ ಒತ್ತುವರಿಯನ್ನ ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಿ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ನಾವೇನ್ ಸರ್ ನಾವು ಸಾಕ್ಲಿ? ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಬೆಂಗಳೂರು ಸಿಲಿಕಾನ್ ಸಿಟಿ ವೇಗವಾಗಿ ಅದೆಷ್ಟು ಬೆಳೀತಾ ಇದೆಯೋ ಅಷ್ಟೇ ಕಟ್ಟುನಿಟ್ಟಿನ ಕ್ರಮಗಳು ಅಗತ್ಯ ಆಗಿದೆ. ರಸ್ತೆ ಗುಂಡಿಯಿಂದ ಹಿಡಿದು ಬೆಂಗಳೂರಿನ ಅಭಿವೃದ್ಧಿಗೆ ಪಣ ತೊಟ್ಟಿರೋ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಿದ್ದಾರೆ. ಸಭೆ ಮೇಲೆ ಸಭೆಗಳನ್ನ ಮಾಡಿ ತರಾಟೆ ತೆಗೆದುಕೊಳ್ತಿದ್ದಾರೆ. ನಿನ್ನೆಯಷ್ಟೇ ಗಿಡ ನೆಡೋಕೆ ಗುಂಡಿ ತೋಡೋದ್ರಲ್ಲಿ ಹಣ ಲೂಟಿ ಬಗ್ಗೆ ಸಚಿವರು ಕೆಂಡಾಮಂಡಲವಾಗಿದ್ರು. ಇದೀಗ ಫುಟ್ಪಾತ್ ಒತ್ತುವರಿಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸಚಿವರು ಆಪರೇಷನ್ ಫುಟ್ಪಾತ್ಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಬೆಂಗಳೂರು ಫುಟ್ಪಾತ್ಗಳನ್ನ ಒಂದಿಂಚು ಜಾಗ ಇಲ್ಲದಂತೆ ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ನಲ್ಲಿ ಓಡಾಡೋರಿಗೆ ನಿತ್ಯವೂ ನರಕ ಉಂಟಾಗ್ತಿತ್ತು. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗದ ಅಂಗಡಿ, ಹೋಟೆಲ್ಗಳನ್ನ JCB ಮೂಲಕ ತೆರವು ಮಾಡಲಾಗಿದೆ. ನೋಟಿಸ್ ಕೊಡದೆ ತೆರವು ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದಾರೆ. ನೀವು ಇದನ್ನ ನಂಬ್ಕೊಂಡೆ ನಾವು ಬದುಕಿದೀವಿ. ನಿಮ್ಗೇನೋ ಸೂಚನೆಯನ್ನ ಕೊಟ್ಟಿದ್ರಾ? ಇಲ್ಲ ಸರ್, ಇವತ್ತು ನಾವು ಕೃಷ್ಣ ಬೈರೇಗೌಡರು ಸಾಹೇಬರು ಬರೀ ಪೇಪರ್ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಒಂದು ಮುಖಾಂತರ ಯಾವುದು ಕೊಡ್ಲಿಲ್ಲ. ಇದಕ್ಕೆ ಮುಂಚೆ DK ಶಿವಕುಮಾರ್ ಸಾಹೇಬರು ಉಸ್ತುವಾರಿ ಆಗಿದ್ರು, ಅವ್ರಿಗೆ ಏನೂ ತೊಂದರೆ ಕೊಡಲಿಲ್ಲ. ಇವರು ಬಂದಿದ್ದರಿಂದ ಬಂದು ಒಂದು ವಾರನೂ ಆಗಿಲ್ಲ, 15 ದಿವಸನೂ ಆಗಿಲ್ಲ. ಫುಟ್ಪಾತ್ ತೆರವುಗೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಹೇಳ್ತಿದ್ದಾರೆ. ಯಾರಿಗೂ ನಮಗೆ ಮಾಹಿತಿ ಇಲ್ಲದ್ರೆ ಏಕಾಏಕಿ JCB ಬಂದು ಇವತ್ತು ಇಳಿಸಿ ಅವ್ರು ಮಾಡ್ತಿದ್ದಾರೆ. ಅಧಿಕಾರಿಗಳು ಇವತ್ತು JCB ಸಮೇತ ಕಾರ್ಯಾಚರಣೆಗೆ ಅಖಾಡಕ್ಕಿಳಿದಿದ್ರು. ಬೆಂಗಳೂರಿನ ಜಯನಗರದ ಅಶೋಕ ಪಿಲ್ಲರ್ ಬಳಿ ಫುಟ್ಪಾತ್ನಲ್ಲಿದ್ದ ಕುರ್ಚಿ, ಚೇರ್ಗಳನ್ನ ತೆರವುಗೊಳಿಸಲಾಯಿತು. ಐತಾಳ್ ಬೆಂಗಳೂರು ಕೆಫೆ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ರು. ಫುಟ್ಪಾತ್ ಮೇಲಿದ್ದ ಕಬ್ಬಿಣದ ರ್ಯಾಕ್ ಧ್ವಂಸ ಮಾಡಿದ್ರು. ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲೂ ಫುಟ್ಪಾತ್ ತೆರವು ಕಾರ್ಯ ನಡೆಯಿತು. ಅಂಗಡಿ, ಹೋಟೆಲ್, ಮನೆಗಳ ಮುಂದಿದ್ದ ವಸ್ತುಗಳನ್ನ ತೆರವು ಮಾಡಲಾಯಿತು. ಬೆಂಗಳೂರಲ್ಲಿ ಫುಟ್ಪಾತ್ ಇಲ್ಲದೆ ಜನ ಅಪಘಾತಕ್ಕೆ ಬಲಿಯಾಗ್ತಿದ್ದಾರೆ. ಇದು ನ್ಯಾಯವೇ ಅಂತ ಸಚಿವ ಕೃಷ್ಣ ಬೈರೇಗೌಡ ಬಲಪ್ರಯೋಗ ಮಾಡಿಸ್ಬೇಡಿ, ಸಹಕಾರ ಕೊಡಿ ಅಂದಿದ್ದಾರೆ. ಫುಟ್ಪಾತ್ ಅಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ. ರೋಡ್ ಮೇಲೆ ಬಂದು ಗಾಡಿ ಯಾವುದೋ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ವಾಲಂಟಿಯರ್ ಆಗಿ ನೀವು ತಕ್ಕೊಳ್ಳಿ. ನಾವು ಯಾರೂ ಬಂದು ನಿಮ್ಮದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕ್ಬೇಕು ಮಾಡಬೇಕು ಅಂತಿಲ್ಲ. ದಯವಿಟ್ಟು ನೀವಾಗಿ ನೀವು ತಕ್ಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರಾ ಸಾರ್ವಜನಿಕರ ಜಾಗ. ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ. ಅದು ವಿರೋಧ ಮಾಡ್ತಿರೋರಿಗೆ ಸಚಿವ ಕೃಷ್ಣ ಬೈರೇಗೌಡರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವೇನು ಅಕ್ರಮವಾಗಿ ಫುಟ್ಪಾತ್ ತೆರವು ಮಾಡ್ತಿಲ್ಲ, ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಫುಟ್ಪಾತ್ ತೆರವು ಅಂತಿದ್ದಾರೆ. ಕಳೆದ ತಿಂಗಳು 24ನೇ ತಾರೀಕು ಅಧಿಕಾರಿಗಳ ಜೊತೆ ಸಚಿವರು ಸುದೀರ್ಘ ಚರ್ಚೆ ಮಾಡಿದ್ರು. ಯಾವ್ಯಾವ ಹಂತದಲ್ಲಿ ಹೇಗೆ ತೆರವು ಮಾಡಬೇಕು ಅಂತ ವಿವರಣೆ ಕೊಟ್ಟಿದ್ರು. ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಉದ್ದದ ರಸ್ತೆಗಳಿವೆ. ಕೇವಲ 2,000 ಕಿಲೋಮೀಟರ್ ಫುಟ್ಪಾತ್ ಅನ್ನ ಮಾತ್ರ ತೆರವು ಮಾಡೋದಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು ಗಲ್ಲಿಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಲ್ಲ. ಪ್ರಮುಖ ರಸ್ತೆಗಳು, ಹೆದ್ದಾರಿಗಳಲ್ಲಿ ಮಾತ್ರ ತೆರವು ನಡೆಯಲಿದೆ. ಬೀದಿ ಬದಿ ವ್ಯಾಪಾರಿಗಳು ಆತಂಕ ಪಡೋ ಅಗತ್ಯ ಇಲ್ಲ. ಫುಟ್ಪಾತ್ಗಳ ಒತ್ತುವರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಕೆಲ ಪ್ರಮುಖ ರಸ್ತೆಗಳಲ್ಲಿ ಫುಡ್ ಸ್ಟ್ರೀಟ್, ಬೀದಿ ಬದಿ ವ್ಯಾಪಾರದಿಂದ ಜನರ ಓಡಾಟ, ವಾಹನಗಳ ಸಂಚಾರಕ್ಕೂ ಅಡ್ಡಿ ಆಗ್ತಾ ಇದೆ. ಫುಟ್ಪಾತ್ಗಳಲ್ಲಿ ಜನ ಓಡಾಟಕ್ಕೂ ಜಾಗ ಇಲ್ಲದಂತಾಗಿದೆ.
ಈ ನಿಟ್ಟಿನಲ್ಲಿ ಒತ್ತುವರಿ ತೆರವು ಕಾರ್ಯಕ್ಕೆ ಸಚಿವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ವ್ಯಾಪಾರ ಮಾಡಿ, ಆದ್ರೆ ಫುಟ್ಪಾತ್ ನಲ್ಲಿ ಬೇಡ, ನಿಮ್ಮ ಜಾಗದಲ್ಲೇ ವ್ಯಾಪಾರ ಮಾಡಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರು. ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಆಮೇಲೆ ಅಂಗಡಿಗಳವರು ಫುಟ್ಪಾತ್ನ ಪಾರ್ಕಿಂಗಿಗೆ ಉಪಯೋಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಕೇಂದ್ರ ಸಚಿವ ವಿ ಸೋಮಣ್ಣ ಮಾತಾಡಿ ಬೀದಿ ವ್ಯಾಪಾರ ಎಲ್ಲಿ ಮಾಡಬೇಕು ಅಂತ ಆಯಾ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕು ಅಂದ್ರು. ಸಹೋದರ ಕೃಷ್ಣ ಬೈರೇಗೌಡರು ಕೆಲವ್ರಿಗೆ ಅನಾನುಕೂಲ ಆಗಿರ್ಬೋದು, ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೀದಿ ವ್ಯಾಪಾರಿಗೋಸ್ಕರವೇ 70 ಲಕ್ಷ ಕುಟುಂಬಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಜೋರಾಗಿ ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧವೂ ಹೆಚ್ಚಾಗಿದೆ. ಆದ್ರೆ ಸಚಿವರು ಹೇಳೋದೇನು ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಫುಟ್ಪಾತ್ ಮೇಲೆ ಇರೋ ನಿಮ್ಮ ಅಂಗಡಿಗಳನ್ನ ತೆಗೀರಿ ಅಂತಿದ್ದಾರೆ. ಹರೀಶ್ ಜೊತೆ ಶಿವರಾಜ್, TV9 ಬೆಂಗಳೂರು.